ಎಲ್ರಿಗೂ ನಮಸ್ಕಾರ. ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂತ ಹೇಳಿದ್ರೆ, ಬಡವ್ರ ಮಕ್ಕಳು ಸಾಹುಕಾರರ ಮಕ್ಕಳು ಅಂತ ಒಂದಷ್ಟು ಟಾಪಿಕ್ ನಡೀತಿದೆ. ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಿದ್ರೆ ಅದೇ ಬರ್ತಿದೆ. ಇವ್ರು ಗೆಲ್ಬೇಕಿತ್ತು, ಅವ್ರು ಗೆಲ್ಬೇಕಿತ್ತು, ಇವರು ಟ್ಯಾಲೆಂಟ್ ಇದೆಯೋ ಇಲ್ವೋ, ಅದು ಇದು ಅಷ್ಟು ಚರ್ಚೆ ನಡೀತಿದೆ. ನಾನು ಹುಟ್ಟಿದಾಗ ಬುಲೆಟ್ ಪ್ರಕಾಶ್ ಅನ್ನೋ ಒಂದು ಮನೇಲಿ ಹುಡ್ತೀನಿ ಅಂತ ಅಂದ್ಕೊಂಡವನಲ್ಲ. ನಾವು ಅಪ್ಪ ಎಷ್ಟು ದುಡ್ಡು ಸಂಪಾದನೆ ಮಾಡ್ತೀನಿ ಅಂತ ಅಂದ್ಕೊಂಡವನಲ್ಲ. ಒಂದು ಮನೆ ಕಟ್ತೀವಿ ಅಂತ ಅಂದ್ಕೊಂಡವರಲ್ಲ. ಇಲ್ಲಿ ಯಾರು ಸಾಹುಕಾರರು ಬಡವರು ಅನ್ನೋದು ಎಂಥದ್ದು ಇಲ್ಲ. ನಮ್ಮ ಟ್ಯಾಲೆಂಟ್ ಇದ್ದರೆ ನಾವು ಗೆಲ್ತೀವಿ. ನಾವು ಗೆದ್ದಾಗ ಒಂದಷ್ಟು ದುಡ್ಡು ಸಂಪಾದನೆ ಮಾಡ್ತೀವಿ, ಒಂದಷ್ಟು ಸೇಫ್ ಮಾಡಿಟ್ಕೊಳ್ತೀವಿ, ಅಷ್ಟೇ ಬರೋದು. ಬೇರೆ ಎಂಥದ್ದು ಇಲ್ಲ ಇಲ್ಲಿ. ನಾನು ಸಾಹುಕಾರರು ಬಡವರು ಅದು ಇದು ಎಂಥದ್ದು ಇಲ್ಲ. ಇವತ್ತು ನಾನು ಫ್ರೆಂಡ್ಶಿಪ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಯಾರೋ ನಾನು ಸಾಹುಕಾರರು ಫ್ರೆಂಡ್ಸು ಬಡವರು ಇವತ್ತು ನಾವೆಲ್ಲ ನೋಡೇ ಇಲ್ಲ ನನ್ನ ಲೈಫಲ್ಲಿ. ಅದೆಲ್ಲ ಬಿಟ್ಬಿಡಿ. ಫಸ್ಟು ಇವರು ತುಂಬ ಬಡವರು, ಸಾಹುಕಾರರು, ಇವರೇ ಗೆಲ್ಲಬೇಕು, ಬಡವರೇ ಗೆಲ್ಲಬೇಕು, ಸಾಹುಕಾರರು ಸೋಲ್ಬೇಕು, ಅವ್ರ ಹತ್ರ ದುಡ್ಡಿದೆ ಅದಿದೆ ಇದಿದೆ ಅಂತ. ಟ್ಯಾಲೆಂಟ್ ಇದ್ದವನು ಖಂಡಿತವಾಗ್ಲೂ ಗೆಲ್ಲಬೇಕು, ಅಷ್ಟೇ ನಾನು ಹೇಳೋದು ಇಷ್ಟಪಡ್ತೀನಿ. ನನ್ನ ಹತ್ರ ಟ್ಯಾಲೆಂಟ್ ಇಲ್ವಾ, ನನ್ನ ಮೇಲೆ ಕುಣಿಸ್ತಾರೆ ಜನ. ಇದ್ದಿದ್ದಕ್ಕೇ 4 ಚಾನಲಲ್ಲೂ ಕೆಲಸ ಮಾಡಿದ್ದೀನಿ. ಕಲರ್ಸಲ್ಲಿ ಬಿಗ್ ಬಾಸ್ ಮಾಡಿದ್ದೀನಿ, ಝೀನಲ್ಲಿ ಭರ್ಜರಿ ಭಾಸ್ಕರ್ ಸೀಸನ್ 2 ಮಾಡಿದ್ದೀನಿ, ಸುವರ್ಣನಲ್ಲಿ ಸುವರ್ಣ ಸೆಲೆಬ್ರಿಟಿ ಲೀಗ್ ಅಂತ ಒಂದು ಮಾಡಿದ್ವಿ, ರೀಸೆಂಟಾಗಿ ಉದಯಾನಲ್ಲಿ ಧ್ರುವ ದಸರಾ ಅಂತ ಒಂದು ಮಾಡಿದ್ವಿ. ಟ್ಯಾಲೆಂಟ್ ಇರೋದಕ್ಕೇ ಚಾನಲಲ್ಲಿ ಕರೆದು ಕೆಲಸ ಕೊಡ್ತಾರೆ. ನಾವು ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡ್ತೀವಿ. ಹಂಗಂತಿದ್ರೆ ನಾನು ಭರ್ಜರಿ ಭಾಸ್ಕರ್ ಸೀಸನ್ 2 ರನ್ನರ್ ಅಪ್ ಆಗೋಕ್ಕಾಗ್ತಾನೆ ಇರಲಿಲ್ಲ, ನನ್ನ ಗೆಲ್ಸ್ತಾನೆ ಇರಲಿಲ್ಲ. ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಕ್ಕೆ, ನಮ್ಮ ಹತ್ರ ಟ್ಯಾಲೆಂಟ್ ಇದ್ದಿದ್ದಕ್ಕೆ ಜನ ನಾವು ಬೆಳೆಸಿರೋದು, ನಿಮ್ಮನ್ನೆಲ್ಲ ಪ್ರೀತಿ ನಮಗೆ ಕೊಟ್ಟಿರೋದು. ದಯವಿಟ್ಟು ಎಲ್ಲರೂ ಇದನ್ನು ಸ್ಟಾಪ್ ಮಾಡಿ, ಬಡವ್ರ ಮಕ್ಕಳು ಸಾಹುಕಾರರ ಮಕ್ಕಳು ಅಂತ. ಯಾಕಂದರೆ ಇವಾಗ ನಡೀತಿರೋದು ಗಿಲ್ಲಿ ಬಡವ್ರ ಮಕ್ಕಳು, ಅವನೇನು ಮಾಡಿಬಿಟ್ಟು ಒಳಗಡೆ ಅದು ಇದು ಅಂತ. ಅವ್ರ ಹತ್ರ ಟ್ಯಾಲೆಂಟ್ ಇದ್ದಿದ್ದಕ್ಕೇ 112-13 ಡೇಸ್ ಏನೋ ಶೋನಲ್ಲಿ ಇದ್ದಿದ್ದವರು. ಅವ್ರ ಟ್ಯಾಲೆಂಟ್ ತೋರಿಸಿದ್ದು, ಡೈಲಾಗ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಮಜಾ ಮಾಡೋದಾಗಿರ್ಬೋದು, ಕಾಮಿಡಿ ಆಗಿರ್ಬೋದು. ಒಂದಷ್ಟು ಜನ ಹೇಳ್ತಾರೆ ಇದು ಕಾಮಿಡಿ ಶೋನಾ ಇದ ಅಂತ. ಐ ರೆಸ್ಪೆಕ್ಟ್ ಕಾಮಿಡಿಯನ್ಸ್. ಯಾಕೆ ಅಂತ ಹೇಳಿದ್ರೆ ನಮ್ಮ ಅಪ್ಪ ಒಬ್ಬರು ಕಾಮಿಡಿಯನ್ನು, ಅದನ್ನ ಯಾವತ್ತೂ ರೆಸ್ಪೆಕ್ಟ್ ಮಾಡ್ತೀನಿ. ದಯವಿಟ್ಟು ಇದನ್ನೆಲ್ಲ ಬಿಟ್ಟು ಒಂದಷ್ಟು ವಿಚಾರಗಳಿದೆ ತಲೆ ಕೆಡಿಸ್ಕೊಳ್ಳೋದು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.